ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನವರಾತ್ರಿಯ 9ನೇ ದಿನ ಹೇಗೆ ಆಚರಿಸಿದ್ವಿ ಅಂದರೆ, ಸಂಜೆಯ ಸ್ನಾನದ ನಂತರ ಹೊಸ್ತಿಲು, ತುಳಸಿ ಮತ್ತು ಸ್ಟವ್ಗೆ ಪೂಜೆ ಮಾಡಿ ನೈವೇದ್ಯಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಸಿದ್ಧಿದಾತ್ರಿ ದೇವಿಯ ಪೂಜೆಯನ್ನು ಮಾಡುತ್ತಿರುವುದರಿಂದ ಎಳ್ಳನ್ನು ಬೆಳೆಸಿ ಎಳ್ಳನ್ನ ಮತ್ತು ಎಳ್ಳುಂಡೆಯನ್ನು ನೈವೇದ್ಯಕ್ಕೆ ರೆಡಿ ಮಾಡಿಕೊಳ್ಳುತ್ತಿದ್ದೇನೆ. ಸಿದ್ಧಿದಾತ್ರಿ ದೇವಿಗೆ ಪ್ರಿಯವಾದ ನೇರಳೆ ಬಣ್ಣದ ಸೀರೆಯನ್ನು ಧರಿಸಿ ಪೂಜೆಯನ್ನು ಸಲ್ಲಿಸುತ್ತಿದ್ದೇನೆ. ನವರಾತ್ರಿಯ 9ನೇ ದಿನ ಆದಿಶಕ್ತಿ ದೇವಿಯು ಸಿದ್ಧಿದಾತ್ರಿ ಸ್ವರೂಪದಲ್ಲಿ ಆರಾಧಿಸಲ್ಪಡುತ್ತಾಳೆ. ಸಿದ್ಧಿದಾತ್ರಿ ಈ ಪದದಲ್ಲಿ ಸಿದ್ಧಿ ಎಂದರೆ ಜ್ಞಾನ ಹಾಗೂ ದಾತ್ರಿ ಎಂದರೆ ದಯಪಾಲಿಸುವವಳು ಎಂದು. ಸಿದ್ಧಿದಾತ್ರಿ ದೇವಿಯನ್ನು ಬಿಳಿ ಬಣ್ಣದ ಚಂಪಾ ಹೂಗಳಿಂದ ಅರ್ಚಿಸಿದರೆ ಭಕ್ತರಿಗೆ ಈ ತಾಯಿಯು ಒಳ್ಳೆಯ ಪಾಂಡಿತ್ಯ, ಅದೃಷ್ಟ, ಸಂತೋಷವನ್ನು ದಯಪಾಲಿಸುತ್ತಾಳೆ ಎಂದು ನಂಬಲಾಗಿದೆ. ಸಿದ್ಧಿದಾತ್ರಿ ದೇವಿಯ ಶ್ಲೋಕ ಹೀಗಿದೆ: ಸಿದ್ಧಿಗಂಧರ್ವ ಯಕ್ಷದ್ಯೈ ಅಸುರೈ ಅಮರೈರಪಿ ಸೇವಾ ಮಾನ್ಯ ಸದಾ ಭೂಯಾತ್ ಸಿದ್ಧಿದಾ ಸಿದ್ಧಿದಾಯಿನಿ. ಈ ಶ್ಲೋಕದ ಅರ್ಥ, ಸಿದ್ಧರು, ಗಂಧರ್ವರು, ಯಕ್ಷರು, ಅರಸರು ಮತ್ತು ಅಮರರು ಇವರುಗಳಿಂದ ಸೇವೆಯನ್ನು ಸ್ವೀಕರಿಸುವವಳೆ, ಸದಾ ತನ್ನ ಭಕ್ತರಿಗೆ ಸಿದ್ಧಿಯನ್ನು ದಯಪಾಲಿಸುವಂತಹ ಸಿದ್ಧಿದಾತ್ರಿಯೇ ನಾನು ನಿನಗೆ ಪೂಜಿಸುತ್ತೇನೆ ಎಂದರ್ಥ. ಓಂ ಶ್ರೀಂ ಸಿದ್ಧಿದಾತಿ ದುರ್ಗಾಯೇ ನಮಃ ಎಂದು 9 ಅಥವಾ 21 ಬಾರಿ ಪಠಿಸಿ ದೇವಿಗೆ ನೈವೇದ್ಯವನ್ನು ಸಮರ್ಪಿಸಿ ಚಿಕ್ಕ ಮಕ್ಕಳಿಗೆ ಪ್ರಸಾದವನ್ನು ವಿತರಿಸಿ 9ನೇ ದಿನದ ಪೂಜೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸಂಪೂರ್ಣ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.